ಆಮೇಲೆ ನೀವು ಮಲ್ಕೊಂಡಿದ್ದೀರಾ ಸಾರಿ ಬೆಳಿಗ್ಗೆ ಕೇಳಿಸ್ಕೊಳ್ಳಿ. ಇವತ್ತು ಹೇಳಬೇಕಾದ ನ್ಯೂಸ್ ಇವತ್ತಿಂದು ಏನಪ್ಪ ಅಂದರೆ, ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆ ಅಂತ ಗೃಹಲಕ್ಷ್ಮಿ ಯೋಜನೆನ ಪಡ್ಕೊಳ್ಳೋಕ್ಕೆ ತಿಂಗಳ 2,000 ಪಡ್ಕೊಳ್ಳೋಕ್ಕೆ ಶ್ರೀಮಂತ ಮಹಿಳೆಯರು ಕೂಡ ನಾಟಕ ಮಾಡಿದರೆ ಎಷ್ಟು 10,06,608 ಮಹಿಳೆಯರು ನಾವು ಕೂಡ ಫಲಾನುಭವಿಗಳು ಗೃಹಲಕ್ಷ್ಮಿ ಅಂತ ಯೋಜನೆ ಅಂತ ಪದೇ ಪದೇ ಇವರು ಬ್ಯಾಂಕ್ ಖಾತೆ ಬದಲಾಯಿಸಿ ಇವರು ಹಣ ತೊಗೊಂಡಿದ್ದಾರೆ. ಎಷ್ಟು ತೊಗೊಂಡಿದ್ದಾರೆ? 60,69,00,000 ತೊಗೊಂಡಿದ್ದಾರೆ. ಸರ್ಕಾರಕ್ಕೆ ಮೋಸ ಮಾಡಿ. ನೀವು ಜಾಸ್ತಿ ಇರ್ಬೋದು, ಸರ್ಕಾರ ಸುಳ್ಳು ಅನಿಸ್ತಿದೆ. ಒಟ್ಟು ಈಗ ಪ್ರಾಥಮಿಕ ಮಾಹಿತಿ ಇನ್ನು ಎಷ್ಟು ಗೃಹಲಕ್ಷ್ಮಿ ದುಡ್ಡು ನನ್ನ ಪ್ರಕಾರ 3,90,000 ಕೋಟಿ ಲಾಸ್ ಆಗಿದೆ. ಕನಿಷ್ಠ 4,30,000 ಮಹಿಳೆಯರು ನಕಲಿ ಫಲಾನುಭವಿಗಳು ಅಂತಂದರೆ, ಆದರೆ 3,00,000 3,90,000 ಕೋಟಿ ರೂಪಾಯಿ ಲಾಸ್ ಆಗುತ್ತೆ. 4,30,000 ಜನ ನಕಲಿ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆ ಲೆಕ್ಕ ಹಾಕಿ 3 ವರ್ಷದಲ್ಲಿ ಇಂಟು 35 ಕನಿಷ್ಠ 35 ಬೇಡ 35 ತಿಂಗಳಿಗೆ ಇವರ ಪಡ್ಕೊಂಡಿರೋ ಒಟ್ಟು ಮೊತ್ತ 3,090 ಕೋಟಿ. ಎಷ್ಟು? 3,090 ಕೋಟಿ 3,090 ಕೋಟಿ ರೂಪಾಯಿ ಆಗುತ್ತೆ. ಬೇಕಿತ್ತ ಇಂಥ ಈ ಹೆಚ್ಚು ಹಣ ಕೊಡೋದು? ಈ ಹೆಚ್ಚು ಹಣದಲ್ಲಿ ರಾಜ್ಯದಲ್ಲಿ ಒಳ್ಳೆ ಗಂಡು ಬಿದ್ದ ರಸ್ತೆಗಳನ್ನ ಡಂಬರ್ ರಸ್ತೆ ಮಾಡ್ಬೋದಿತ್ತು, ಫುಟ್ಪಾತ್ ಸರಿ ಮಾಡ್ಬೋದಿತ್ತು. ಬೇಕಿತ್ತ? ಗ್ಯಾರಂಟಿ ಯೋಜನೆ ಬೇಕಿತ್ತೇನ್ರಿ? ನಮ್ಮ ಪ್ರಕಾರ ಇವರಿಗೆ ಗ್ಯಾರಂಟಿ ಯೋಜನೆ ಸುಪ್ರೀಂ ಕೋರ್ಟಿಗೆ ಆದೇಶ ಕೊಡಬೇಕು. ಗ್ಯಾರಂಟಿ ಯೋಜನೆ ಕೊಡ್ತಲ್ಲ ಇವರಿಗೆ ಉಗ್ರವಾದ ಶಿಕ್ಷೆ ಕೊಡಬೇಕು. ಗ್ಯಾರಂಟಿ ಯೋಜನೆ ಕೊಟ್ಟರಲ್ಲ ಸರ್ಕಾರ ದುಡ್ಡು ಪುಕ್ಸಟ ಕೊಡ್ತಾರಲ್ಲ ಇವರಿಗೆ ಉಗ್ರವಾದ ಶಿಕ್ಷೆ ಕೊಡಬೇಕು. ನಮ್ಮ ಪ್ರಕಾರ ಇವರು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಲ್ಲ. ಈ ಕಾರಣದಿಂದ ನಾನು ಓಟ್ ಹಾಕಲ್ಲ. ಯಾಕೋತ್ತೆ ಪುಕ್ಸಟ ಕೊಡ್ತೀರ, ಹೋಗಿ 2,000 ಕೊಡ್ತೀರ, ಏನೋ ಕೆಲಸ ಮಾಡಿಕೊಡ್ಬೇಕು. ಕೆಲಸ ಮಾಡಿಸೋಕ್ಕೆ ಅಡುಗೆ ಮಾಡಿ, ಒಂದು ಕಸ ಹೊಡಿ, ಕ್ಲೀನ್ ಮಾಡಿ, ಚಿತ್ರ ಮಾಡಿಸ್ಕೊಡ್ಬೇಕು. ಉಚಿತವಾಗಿ ಕೊಡ್ತಾರಲ್ಲ, ಈಗ ಬೀದಿ ವಿಷ್ಣು ಕೊಡ್ತೀರಾ, ಉಚಿತವಾಗಿ ಕೊಡ್ತಿರಲ್ಲ. ಶ್ರೀಮಂತ ಮಹಿಳೆಯರಿಗೆ ಕೊಡ್ತಲ್ಲ ನೋಡಿ. ಮುಂದೆ ಸರಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರ ಬರಲ್ಲ.